ಕ್ರೆಡಿಟ್ ಸ್ಟ್ರಕ್ಚರ್ಗೆ 3 ತಿಂಗಳು ಅಂತ ಇದೆ. 3 ತಿಂಗಳು ತೆಗೆದ್ರು. ಇದೇ ಆಕ್ಟಲ್ಲಿ ಇದೇ ಬಿಲ್ಲಲ್ಲಿ ಕ್ರೆಡಿಟ್ ಸ್ಟ್ರಕ್ಚರ್ಗೆ ಏನು 3 ತಿಂಗಳಿತ್ತು, ಆ 3 ತಿಂಗಳು ತೆಗೆದು ಪುನಃ 6 ತಿಂಗಳು ಮಾಡಿದ್ರು. ಆಯ್ತು, 6 ತಿಂಗಳಾದ್ರೂ ಮಾಡಿದಿರಿ. ಮೈಸೂರು DCC ಬ್ಯಾಂಕ್ ಚುನಾವಣೆ ನಡೆಸೋಕ್ಕೆ 1.5 ವರ್ಷ ಆಯಿತು. 1.5 ವರ್ಷ ಆಡಳಿತಾಧಿಕಾರಿಗಳಿದ್ದಾರೆ. ಯಾವ ಆ್ಯಕ್ಟಲ್ಲಿ ಹೇಳಿದೆ? ಎಲ್ಲಿದೆ? ಈ ಬಿಲ್ ಪಾಸ್ ಮಾಡಿ ಏನು ಪ್ರಯೋಜನ? ತಿದ್ದುಪಡಿ ಮಾಡಿ ಏನು ಪ್ರಯೋಜನ? ಆ್ಯಕ್ಟ್ ಇದ್ದೇನು ಪ್ರಯೋಜನ? ಓಕೆ, ಇಷ್ಟೆಲ್ಲ ಇದೆಯಲ್ಲ ಅಧ್ಯಕ್ಷರೇ. 1.5 ವರ್ಷ ಆಯಿತು. 6 ತಿಂಗಳಲ್ಲಿ ಆಡಳಿತಾಧಿಕಾರಿ 1 ವರ್ಷದ ಮೇಲೆ ಮಾಡಬಾರ್ದು, ಒಂದೇ ಸರಿ 1 ವರ್ಷದ ಮೇಲೆ ಮಾಡಬಾರ್ದು ಅಂತ ಆ್ಯಕ್ಟ್ ಇದೆ. ಎಲ್ಲಿ ಫಾಲೋ ಮಾಡ್ತಾ ಇದೀವಿ? ತಿದ್ದುಪಡಿ ಯಾಕೆ ಮಾಡಬೇಕು? ನಾವು ಆ್ಯಕ್ಟೇ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ತಿದ್ದುಪಡಿ ಯಾಕೆ ಮಾಡಬೇಕು? ಆ್ಯಕ್ಟೇ ಫಾಲೋ ಮಾಡ್ತಾ ಇಲ್ಲ ನಾವು. 3 ತಿಂಗಳು ಕ್ರೆಡಿಟ್ ಸ್ಟ್ರಕ್ಚರು ತೆಗಿತಾ ಇದ್ದೀರಿ, 6 ತಿಂಗಳು ಮಾಡ್ತಾ ಇದ್ದೀರಿ. 6 ತಿಂಗಳಿಗೂ ಮಾಡ್ತಾ ಇಲ್ಲ, 1.5 ವರ್ಷ ಆಗಿದೆ. ಜೊತೆಗೆ ಇನ್ನೊಂದು ಮನವಿ ಮಾಡ್ತೀನಿ ಮಾನ್ಯ ಸಚಿವರಲ್ಲಿ, ಇದೇ ಸಚಿವರಿದ್ದಾರೆ. ಪ್ರಕರಣ 121 ಈ ಬಿಲ್ಲಲ್ಲಿ ಇಲ್ಲ, ಆದರೂ ಹೇಳ್ತೀನಿ ನಂದೊಂದು ಮನವಿ. ಪ್ರಕರಣ 121 ಏನು ಹೇಳುತ್ತೆ? ಸಹಕಾರ ಸಂಘಗಳ ಅಧಿನಿಯಮ 1959ರ ಉಪಬಂಧಗಳ ಯಾವುದೇ ಉಪಬಂಧಗಳಿಗೆ ಯಾವುದೇ ಸಂಘಗಳಿಗೆ ವಿನಾಯಿತಿ ನೀಡಬಹುದು, ಸರ್ಕಾರಕ್ಕೆ ಅಧಿಕಾರ ಇದೆ. ತಿದ್ದುಪಡಿನೇ ಬೇಡ. ತಿದ್ದುಪಡಿ ಹಾಕಬೇಕು. ಯಾವುದೇ ಉಪಬಂಧಗಳಿಗೆ ಈ ಅಧಿನಿಯಮದ ಯಾವುದೇ ಉಪ ನಿಬಂಧನೆಗಳಿಗೆ ಯಾವುದೇ ಬೆಲೆ ಇಲ್ಲ. ಸರ್ಕಾರ ಯಾವುದೇ ಸಂದರ್ಭದಲ್ಲಿ ಅದಕ್ಕೆ ರಿಯಾಯಿತಿ ವಿನಾಯಿತಿ ಕೊಡ್ಬೋದು ಅಂದ್ರೆ ಆಕ್ಟ್ ಹಾಕಬೇಕು, ತಿದ್ದುಪಡಿ ಹಾಕಬೇಕು ಅಂತ ನನ್ನ ಪ್ರಶ್ನೆ ಅಧ್ಯಕ್ಷರೇ. 121 ಕೊಡ್ಲಿ ಅಧ್ಯಕ್ಷ, ಅದನ್ನೇ ಹೇಳ್ತೀನಿ. ಇದ್ರಲ್ಲಿಲ್ಲ. ತಿದ್ದುಪಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಿದ್ದುಪಡಿ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ? ಅದೊಂದೇ ಸಾಕಲ್ವಾ ನಿಮ್ಗೆ? ಅಲ್ಲ ಅಧ್ಯಕ್ಷ, ಒಂದೇ ನಿಮಿಷ ಮುಗಿಸ್ತೀನಿ. ಅಧ್ಯಕ್ಷರೇ, ಬಹಳ ಸೀರಿಯಸ್ ಮ್ಯಾಟ್ರ್ ಇದು ಒಬ್ರಗಲ್ಲ ಇಡೀ ರಾಜ್ಯಕ್ಕೆ. ಆಯ್ತು, ಗೊತ್ತಾಯ್ತಲ್ಲ. 121 ಏನ್ ಹೇಳುತ್ತೆ? ಸರ್ಕಾರಕ್ಕೆ ಅಧಿಕಾರ ಇದೆ, ಈ ಆಕ್ಟ್ ಬುಕ್ ಅಧಿಕಾರ ಇಲ್ಲ, ಯಾವುದೇ ಬೈಲಾಗ ಅಧಿಕಾರ ಇಲ್ಲ. ಅಧ್ಯಕ್ಷ ಒಂದೇ ನಿಮಿಷ, ಇದು ಬಹಳ ಸೀರಿಯಸ್ ಮ್ಯಾಟ್ರ್. ಅವರು ಬೇಕಾ ಬೇಡವಾ? ಅದು ಬೇಕಾ ಬೇಡವಾ ಸೆಕ್ಷನ್? ಅದಕ್ಕೆ ಅದನ್ನ ತಿದ್ದುಪಡಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ತಿದ್ದುಪಡಿ ಮಾಡ್ತಾ ಇದ್ರಲ್ಲ ಅಧ್ಯಕ್ಷರೇ, ಯಾವ ತಿದ್ದುಪಡಿ ಮಾಡೋ ಅವಶ್ಯಕತೆನೇ ಇಲ್ಲ. ಅದೊಂದಿದ್ರೆ ಸಾಕು. ಸರ್ಕಾರ ಆಯಾ ಕಾಲಕ್ಕೆ ರಾಜ್ಯಪತ್ರ ಓಡಿಸ್ಬೋದು, ಆಯಾ ಕಾಲಕ್ಕೆ ಏನಾದ್ರು ಓಡಿಸ್ಬೋದು, ಆದೇಶ ಓಡಿಸ್ಬೋದು, ಯಾವ ಆಕ್ಟ್ ಬೇಕಾದ್ರೂ ಚೇಂಜ್ ಮಾಡ್ಬೋದು, ಏನ್ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಅದು 121 ಹೇಳುತ್ತೆ ಅಧ್ಯಕ್ಷರೇ. ಅದಕ್ಕೆ ನಾನು ಹೇಳ್ತೀನಿ ಅಧ್ಯಕ್ಷರೇ, ಅದು ಯಾವ ರೀತಿ ಬಳಕೆ ಆಗ್ತಾ ಇದೆ ಅಂತ ಒಂದೇ ಮಾತು ಹೇಳ್ತೀನಿ. ನಮ್ಮ ಮೈಸೂರು DCC ಬ್ಯಾಂಕ್ ಎಲೆಕ್ಷನ್ ಅಲ್ಲಿ ಪಾಪ ರಾಜಣ್ಣ ಅವ್ರು ಇಲ್ಲ, ಇಲ್ಲ. ಒಂದೇ ನಿಮಿಷ ಅಧ್ಯಕ್ಷ, ಒಂದೇ ನಿಮಿಷ. ಈಗ ನೀವು ಮೈಸೂರು ಸ್ಟಾರ್ಟ್ ಮಾಡ್ತೀವಿ, ಈಗ ಬಿಡಿ. ಈಗ 121 ಯಾವ ರೀತಿ ದುರ್ಬಳಕೆ ಆಗ್ತದೆ ಅಂತ ಒಂದೇ ನಿಮಿಷ ಚರ್ಚೆ ಮಾಡಿ. ತಿದ್ದುಪಡಿ ತಂದಿದೆ ಅಧ್ಯಕ್ಷರೇ. ನೀವ್ ಹೇಳುವಂತದ್ದು 121 ಬೇಡ ಅಂತ ಹೇಳಿ. ಒಂದ್ ನಿಮಿಷ ಅಧ್ಯಕ್ಷ, ಒಂದೇ ನಿಮಿಷ. ಅದ ಈ ಬಿಲ್ ಒಳಗೆ ಇಲ್ಲ, ಬಿಲ್ ಬಗ್ಗೆ ಚರ್ಚೆ ಮಾಡಿ ಸೇರ್ಸ್ಕೊಳ್ಳಿ ಅಂತ ಮನವಿ ಮಾಡ್ತಾ ಇದ್ದೀವಿ. ಸೇರ್ಸ್ಬೇಕಂತ ಅಧ್ಯಕ್ಷ ಕೊಡಿ, ಅದನ್ನೇ ಐತಲ್ಲ 10 ನಿಮಿಷ 121 ಅಂತ ಹೇಳಿ. ಒಂದೇ ನಿಮಿಷ ಅಧ್ಯಕ್ಷ, ಮುಗಿಸ್ತೀನಿ. 1 ನಿಮಿಷದಲ್ಲಿ ಮುಗಿಸ್ತೀನಿ. 121 ಉಪಯೋಗಿಸಿ ನಮ್ಮ ಕೋಆಪರೇಟಿವ್ ಆಕ್ಟ್ ಏನು ಹೇಳುತ್ತೆ? 12 ತಿಂಗಳಿಗಿಂತ ಮುಂಚೆ ಯಾವ್ದು ರಿಜಿಸ್ಟರ್ ಆಗಿಲ್ಲ, ಅವ್ರು ಯಾರಿಗೂ ವೋಟಿಂಗ್ ಪವರ್ ಇಲ್ಲ ಅಂತ ಹೇಳುತ್ತೆ. ನಮ್ಮ ಮೈಸೂರು DCC ಬ್ಯಾಂಕ್ನಲ್ಲಿ 121 ಇಂಪ್ಲಿಮೆಂಟ್ ಮಾಡಿ ಯಾವ ಸಹಕಾರ ಸಂಘಗಳಿಗೆ ವೋಟಿಂಗ್ ಪವರ್ ಇಲ್ಲ, ಅದಕ್ಕೆಲ್ಲದಕ್ಕೂ ವೋಟಿಂಗ್ ಪವರ್ ಕೊಟ್ಟರು, ವೋಟಿಂಗ್ ಮಾಡಿಸಿದ್ರು, ಎಲೆಕ್ಷನ್ ನಡೀತು. ಅದನ್ನ ನಾನು ಹೇಳಿಲ್ಲ. ಸನ್ಮಾನ್ಯ ಸಹಕಾರ ಸಚಿವರಂತ ರಾಜಣ್ಣ ಅವ್ರು ಹೇಳಿರ್ತಕ್ಕಂಥ ಮಾತು. ಅದನ್ನೇ ಮಾಜಿ ಸಚಿವರಂತ ರಾಜಣ್ಣ ಅವರು ಹಾಸನದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರು DCC ಬ್ಯಾಂಕಲ್ಲಿ 121 ಉಪಯೋಗಿಸಿ ಇಷ್ಟು ಸೊಸೈಟಿ ಸೇರಿಸಿ ನಾವು ಗೆದ್ದಿದ್ದೀವಿ ಅಂತಕ್ಕಂಥ ಮಾತನ್ನ, ಗೆದ್ದಿಲ್ಲ ಅದಿರ್ಲಿ, ಆದ್ರೂ ಹೇಳ್ತಾ ಇದ್ದೀನಿ. ಈ ತರ ದುರ್ಬಳಕೆ ಆಗ್ತಾ ಇದೆ. ದಯಮಾಡಿ ಅದನ್ನ ತಿದ್ದುಪಡಿ ಮಾಡಬೇಕು. ಮಾನ್ಯ ಸಚಿವರಲ್ಲಿ ನಾನು ವಿನಯ ಪೂರ್ವಕವಾಗಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. 121 ತಿದ್ದುಪಡಿ ಮಾಡಿ. ಯಾವ ಸಂದರ್ಭದಲ್ಲಿ 121 ಬಳಸಬೇಕು, ಯಾವ ಸಂದರ್ಭದಲ್ಲಿ ಬಳಸಬಾರ್ದು ಅಂತಕ್ಕಂಥ ವಿವೇಚನೆ ಸರ್ಕಾರಕ್ಕಿರಬೇಕು. ಅದನ್ನ ದಯಮಾಡಿ ತಿದ್ದುಪಡಿ ತನ್ನಿ. 121 ತಿದ್ದುಪಡಿ ಮಾಡಿದ್ರೆ ಇದು ಯಾವ ತಿದ್ದುಪಡಿನೂ ಅವಶ್ಯಕತೆ ಇಲ್ಲ ಅಂತ ದಯಮಾಡಿ ಮಾನ್ಯ ಸಚಿವರಲ್ಲಿ ಕೊನೆಯದಾಗಿ ಒಂದು ಮನವಿ, ಸ್ವಾಯತ್ತತೆ ಉಳಿಸಿ, ದಯಮಾಡಿ ಸಹಕಾರ ಸಂಘನ ಉಳಿಸಿ, ರಿಸರ್ವೇಶನ್ ಆದ್ರೂ ತಗೊಬನ್ನಿ, ಏನಾದ್ರು ತಗೊಂಡು ಬನ್ನಿ. ಸರ್ಕಾರ ಕ್ಷೇತ್ರದಲ್ಲಿ ಸರ್ಕಾರದ ಹಸ್ತಕ್ಷೇಪ, ರಾಜಕೀಯ ಹಸ್ತಕ್ಷೇಪ ದಯಮಾಡಿ ಇವತ್ತು ಅದು ಬಂದ್ರೆ ಸಹಕಾರ ಸಂಘಗಳು ಉಳಿಯಲ್ಲ. ರಿಸರ್ವೇಶನ್ ಉಪಾಧ್ಯಕ್ಷರಿಗೆ, ಅಧ್ಯಕ್ಷರಿಗೆ, ಫೆಡರಲ್ ಅಪೆಕ್ಸ್ ಎಲ್ಲಾರು ರಿಸರ್ವೇಶನ್ ತರಲಿ. ನಾನು ಹೇಳು ಒಂದೇ ನಿಮಿಷ. ಈಗ ರಿಸರ್ವೇಶನ್ SC ST OBC ಲಾಸ್ಟ್ SC ST OBC ಕೊಡ್ತೀವಿ ಅಂತ ಹೇಳ್ತೀರಿ. ದಯಮಾಡಿ ಅವ್ರಿಗೆ ಮೂಗೆ ತುಪ್ಪ ಸಾವಿರ ಕೆಲಸ ಮಾಡಬೇಡಿ. ಅವ್ರಿಗೆ ಯಾವ ರೀತಿ ಮಾಡ್ತೀರಿ ಅಂತಕ್ಕಂಥದ್ದನ್ನ ಫಾರ್ಮೇಶನ್ ಮಾಡಿ. ಆಕ್ಟ್ ಅಲ್ಲಿ ಏನು ಹೇಳಿಲ್ಲ. ಆಕ್ಟ್ ಅಲ್ಲಿ ಮೀಸಲಾತಿ ಸ್ಥಾನಗಳಂತ ಅಷ್ಟೇ ಹೇಳ್ತೀರಾ, ಮೀಸಲಾತಿ ಕೊಡ್ತೀವಿ ಅಂತ ಅಷ್ಟೇ ಹೇಳ್ತೀರಾ.
ಅದನ್ನ ತರಕ್ಕೆ ಯಾವ ರೀತಿ ಮಾಡಿದಿರಿ? ಸಂಘಗಳಿಗೆ ಇಂಡಿವಿಜುವಲ್ ರೆಪ್ರೆಸೆಂಟೇಷನ್ ಇಲ್ಲ, ರೂಲ್ಸ್ ಏನ್ ಬರ್ತದೆ ನೋಡುವ. ರೆಪ್ರೆಸೆಂಟೇಷನ್. ಆದ್ರಿಂದ ದಯಮಾಡಿ ಸಹಕಾರ ಸಂಘಗಳನ್ನ ಉಳಿಸ್ತಕ್ಕಂಥದ್ದು ಬಹಳ ದೊಡ್ಡ ಜವಾಬ್ದಾರಿ. ನಮ್ಮಂತ ಯುವಕರಿಗೆ, ನಮ್ಮಂತ ಯುವ ಸಹಕಾರಿಗಳಿಗೆ ನೀವು ಮಾರ್ಗದರ್ಶಕ ಆಗಿರ್ಬೇಕು. ಸಹಕಾರ ಸಂಘಗಳನ್ನ ಯಾವ ರೀತಿ ಉಳಿಸ್ಕೊಳ್ಬೇಕು ಅಂತ ಹೇಳ್ಕೊಡ್ಬೇಕು. ದಯಮಾಡಿ ಅದ್ರ ಕಡೆ ಗಮನ ಹರಿಸಬೇಕು ಅಂತ ಸಚಿವರಲ್ಲಿ ಅಧ್ಯಕ್ಷರ ಮುಖಾಂತರ ಮನವಿ ಮಾಡ್ತಾರೆ. ಮಾತು ಮುಗಿಸಿ. ಮಾನ್ಯ ಸಚಿವರು ಸಿದ್ದು ಸವದಿ ರೆಡಿ ವೈಟ್. ಮಾನ್ಯ ಅಧ್ಯಕ್ಷರೇ, ಈ ಸಹಕಾರಿ ಕಾನೂನು ತಿದ್ದುಪಡಿ ಬಗ್ಗೆ ಈಗಾಗಲೇ ಅನೇಕ ಹಿರಿಯ ಶಾಸಕರು ಕೂಡ ಚರ್ಚೆ ಮಾಡಿದ್ದಾರೆ. ಈ ಕಾನೂನು ತಿದ್ದುಪಡಿ ಮಾಡಲಿಕ್ಕೆ ಯಾಕೆ ಈ ಸಂದರ್ಭ ಉದ್ಭವ ಆಯಿತು? ತಡೆಪ್ಪ ಹೇಳ. ಈ ಕಾನೂನು ತಿದ್ದುಪಡಿ ಮಾಡಲಿಕ್ಕೆ ಯಾಕೆ ಈ ಸಂದರ್ಭ ಉದ್ಭವ ಆಯಿತು ಅಂತಕ್ಕಂಥದ್ದು ಸ್ವಲ್ಪ ಅವಲೋಕನ ಮಾಡಬೇಕಲ್ಲ ನಾವು. ಹಿಂದೆ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿರ್ತಕ್ಕಂಥ ಕಾನೂನಕ್ಕೆ ಒಂದು ಬದಲಾವಣೆಯನ್ನು ತಂದರು. 97 ಅಮೆಂಡ್ಮೆಂಟ್ ಬಂತು. ಆ 97 ಅಮೆಂಡ್ಮೆಂಟ್ ಬಂದ ಮೇಲೆ ಅಧ್ಯಕ್ಷರೇ, ಕರ್ನಾಟಕ ರಾಜ್ಯದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದೀವಿ. 97 ವೈದ್ಯನಾಥನ್ ಮೊದಲು ಅದಕ್ಕೆ ಮಾತಾಡೋದು ಬೇಡವಾ? ಮುಂದುವರಿಸಿ. ಅವ್ರು ಮಾತಾಡೋದು ನೀವು ಉತ್ತರ ಕೊಡ್ಬೇಕು ಅಂತ ಹೇಳಿದೆ ನಾನು. ಮುಂದುವರಿಸಿ. ಕನ್ವಿನ್ಸ್ ಮಾಡ್ಬೇಕಾಗುತ್ತೆ ಅಧ್ಯಕ್ಷರೇ. ಆಯ್ತು, ಅಲ್ಲಿ ಬೇರೆಯವ್ರು ಮಾತಾಡೋದು ಇಲ್ಲ, ನಿಮಗೆ ಸಮಯದ ಅಭಾವ ಇದ್ರೆ ನಾಳೆ ಬೆಳಿಗ್ಗೆ ತಗೊಳ್ಳಿ. ಅದು ನಾನು ತೀರ್ಮಾನ ಮಾಡ್ತೇನೆ ಯಾವಾಗ ತಗೊಳ್ಬೇಕಂತ ಹೇಳಿ. ಬೆಳಿಗ್ಗೆ ತಗೊಂಡಿದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾಗತ್ತ. ಅದು ನಾನು ತೀರ್ಮಾನ ಮಾಡ್ತೇನೆ ಯಾವ ತಗೊಳ್ಬೇಕಂತ ಹೇಳಿ. ಈಗ ನೀವು ಮಾತಾಡುವಾಗ ಅಲ್ಲಿ ಪಕ್ಕದಲ್ಲಿ ಮಾತಾಡಿ ಅವ್ರಿಗೆ ಉತ್ತರ ಕೊಡ್ಬೇಕು ಅಂತ ಹೇಳಿ ನಾವು ಸರಿಯಾಗಿ ಮಾತಾಡೋಕೆ. ದಯವಿಟ್ಟು ಬಿಲ್ ಮೇಲೆ ಮಾತಾಡುವಾಗ ನಿಲ್ಸ್ಲಿಕ್ಕೆ ಆಗಲ್ಲ. ಹಂಗಿದ್ರೆ ಯಾರು ಹೇಳಿಲ್ಲ ಅದನ್ನು ನಿಲ್ಲಿಸ್ತೇವೆ ಅಂತ ಹೇಳಿ. ನಾವು ಹೇಳಿದ್ದು ಬೇರೆಯವ್ರು ನಿಮ್ಗೆ ಮಾತಾಡುವಾಗ ಅವರಿಗೆ ಉತ್ತರ ಕೊಡಬೇಡಿ, ನೀವು ಮಾತಾಡಿಕೊಂಡು ಹೋಗಿ ಅಂತ ಹೇಳಿ. ನೀವು ಮುಂದುವರಿಸಿಕೊಂಡು ಹೋಗಿ. ಅಧ್ಯಕ್ಷರೇ, ಈ 97 ತಿದ್ದುಪಡಿ ದೇಶದಲ್ಲಿ ಬಂದ ಮೇಲೆ ಕರ್ನಾಟಕದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. ಈ 97 ತಿದ್ದುಪಡಿ ಬಂದ ಮೇಲೆ ಗುಜರಾತ್ ರಾಜ್ಯದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ. ಗುಜರಾತದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ, ನರೇಂದ್ರ ಮೋದಿ ಅವರು ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದರು. ಅವರು ಈ ಅಮೆಂಡ್ಮೆಂಟ್ ಅನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ. ಮಾಡಲಾರ್ದೆ ಏನು ಮಾಡಿದ್ರಂದ್ರೆ ಅಲ್ಲಿ ಹೈಕೋರ್ಟ್ಗೆ ಅಪೀಲ್ ಮಾಡಿದ್ರು. ಹೈಕೋರ್ಟ್ನವರು ತಡೆ ಆಜ್ಞೆ ಕೊಟ್ಟರು. ಕೇಂದ್ರ ಸರ್ಕಾರ ತಂದಿರತಕ್ಕಂಥ 97ರ ತಿದ್ದುಪಡಿಯನ್ನ ಗುಜರಾತ್ ಹೈಕೋರ್ಟ್ ತಡೆ ಆಜ್ಞೆ ಕೊಟ್ಟು, ಆ ತಡೆ ಆದ್ಮೇಲೆ ಮುಂದೆ ಗುಜರಾತ್ ಹೈಕೋರ್ಟ್ನಲ್ಲಿ ತೀರ್ಮಾನ ಆಯ್ತು. ಇದನ್ನು 97 ತಿದ್ದುಪಡಿ ಅನುಷ್ಠಾನ ಮಾಡ್ತಕ್ಕಂಥದ್ದು ಸಾಧು ಅಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಅದನ್ನ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಯ್ತು. ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋದ್ಮೇಲೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂದ್ರೆ, ಗುಜರಾತ್ ಹೈಕೋರ್ಟ್ ಮಾಡಿರ್ತಕ್ಕಂಥ ಆದೇಶ ಸರಿ ಇದೆ ಅಂತಕ್ಕಂಥದ್ದು ಬಂತು. ಅದು ಬಂದ್ಮೇಲೆ ಈ 97 ಅಮೆಂಡ್ಮೆಂಟ್ ಲ್ಯಾಪ್ಸ್ ಆಗಿ ಹೋಗಿಬಿಟ್ಟು ನಾವು ಕರ್ನಾಟಕ ಸರ್ಕಾರ ಅದನ್ನ ಅನುಷ್ಠಾನಕ್ಕೆ ತಂದುಬಿಟ್ಟಿದ್ದೀವಿ. ಆ ಕಾನೂನು ಲ್ಯಾಪ್ಸ್ ಆದ್ಮೇಲೆ ಹೊಸ ಕಾನೂನು ತರಬೇಕೋ ತರಬಾರ್ದು? ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು, ಹಿಂದಿನ ಸಹಕಾರಿ ಸಚಿವರು 7 ಜನರ ಸಮಿತಿಯನ್ನು ಮಾಡಿಕೊಂಡು ಆ ಸಮಿತಿಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದರು. GT ದೇವೇಗೌಡರು ಸದಸ್ಯರು, ಹೆಬ್ಬಾರ್ ಅವರು ಸದಸ್ಯರು, ರಾಜಣ್ಣ ಅವರ ಮಗ ವಿಧಾನ ಪರಿಷತ್ತಿನ ಸದಸ್ಯರ ರಾಜೇಂದ್ರ ಸದಸ್ಯರು, ಆಮೇಲೆ SR ಪಾಟೀಲ್ರು, 7 ಜನ ನಮ್ಮ ಷಡಾಕ್ಷರಿ ಅವರು ಸಹಕಾರಿ ಕ್ಷೇತ್ರದಲ್ಲಿ ಯಾರ್ಯಾರು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಿದ್ರು ಅವರೊಂದು ಸಮಿತಿ ಮಾಡಿದ್ರು. ಆ ಸಮಿತಿಗೆ ನನಗೆ ಜವಾಬ್ದಾರಿ ಕೊಟ್ಟರು, ನನ್ನ ಅಧ್ಯಕ್ಷರು ಮಾಡಿದರು. ಈ 97ರಲ್ಲಿ ಏನು ಲ್ಯಾಪ್ಸ್ ಆಗಿದ್ದು, ಹೊಸ ಕರ್ನಾಟಕ ಸರ್ಕಾರ ಆಕ್ಟ್ ನಾವು ಮಾಡಬೇಕಾಯ್ತು. ಈ ಆಕ್ಟ್ ನಾವು ಮಾಡಿದ್ದೀವಿ. ಆ ಆಕ್ಟ್ ಮಾಡಿ ಇವತ್ತು ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಕಿಸಿಂದ ಇವತ್ತು ಮಾನ್ಯ ಸಚಿವರು ಇವತ್ತು ಮಂಡನೆ ಮಾಡಿ ಅದರ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ನಾವು ಕೊಟ್ಟಿರ್ತಕ್ಕಂಥ ಏನು ಶಿಫಾರಸ್ತಿತ್ತು ಅದಕ್ಕೆ ಸ್ವಲ್ಪ ಹೆಚ್ಚು ಜೋಡಿಸಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ. ರಿಸರ್ವೇಷನ್ ತರಬೇಕು, ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ವರ್ಗಕ್ಕೆ ಪಂಚಾಯತ್ ರಾಜ್ಯದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಇದನ್ನು ಸಹಕಾರಿ ಕ್ಷೇತ್ರಕ್ಕೆ ತರಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ.
ಅದಕ್ಕೆ ನಮ್ಮದು ಬೆಂಬಲ ಇದೆ. ನಾಮಿನೇಷನ್ ಮಾಡೋಕ್ಕೇನು ಹೊಂಟಿದ್ರಲ್ಲ, ಹಿಂದೆ ವೈದ್ಯನಾಥನ್ ವರದಿ, ನಾನೇ ಸಹಕಾರಿ ಸಚಿವನಿದ್ದಂಥ ಸಂದರ್ಭದಲ್ಲಿ ಆ ವೈದ್ಯನಾಥನ್ ವರದಿಯನ್ನು ನಾನು ಜಾರಿಗೆ ತಂದಿರತಕ್ಕಂಥದ್ದು. ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಮಂತ್ರಿಗಳಿದ್ದಾಗ ವೈದ್ಯನಾಥನ್ ಅಂತಕ್ಕಂಥ ಒಬ್ಬ